ನಮಸ್ಕಾರ. ಒಂದು ವಿಶೇಷವಾದ ವಿಷಯವನ್ನು ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತು ಬಂದಿದ್ದೀನಿ. ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ಬರು ನನ್ನ ಜೊತೆ ಮಾತಾಡೋಕ್ಕೆ ಬಂದರು. ಅವರು ಭಾರಿ ಸಕ್ಸಸ್ಫುಲ್ ಮನುಷ್ಯ. ಅವ್ರದ್ದೇ ಒಂದು ಸ್ಟಾರ್ಟಪ್ ಇತ್ತು, ಫೈನಾನ್ಷಿಯಲಿ ಭಾರಿ ಚೆನ್ನಾಗಿ ಮಾಡ್ತಾಯಿತ್ತು ಅವ್ರ ಕಂಪನಿ. ಫ್ಯಾಮಿಲಿ ಪ್ರಾಬ್ಲಮ್ಸು ಏನೂ ಇರಲಿಲ್ಲ. ಅವರು ನನ್ನ ಫ್ರೆಂಡಿಗೆ ಹೇಳಿದ್ರು, ನನಗೊಂದು ಸ್ವಲ್ಪ ಪ್ರೊಫೆಷ್ನಲ್ ಹೆಲ್ಪ್ ಬೇಕು, ಒಬ್ಬರು ಸೈಕಾಲಜಿಸ್ಟ್ ಅಥವಾ ಸೈಕಾಟ್ರಿಸ್ಟಿಗೆ ಭೇಟಿ ಮಾಡಿಸು ಅಂತ ಹೇಳಿ. ಅವಾಗ ನನ್ನ ಫ್ರೆಂಡ್ ಅವರನ್ನು ನನ್ನ ಹತ್ರ ಕಳಿಸ್ಕೊಟ್ಟಿದ್ರು. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಾನು ಹೇಳಿ ಏನು ವಿಷಯ ಅಂತ ಕೇಳಿದಾಗ, ಡಾಕ್ಟರ್ ದೇವರು ನನಗೆಲ್ಲ ಕೊಟ್ಟನ, ಜಗತ್ತಿನಾಗ ಏನೇನು ಸುಖ ಸಮೃದ್ಧಿ ಐಶ್ವರ್ಯ ಐತಿ ಎಲ್ಲ ಕೊಟ್ಟನ, ಆದರೆ ಅದನ್ನು ನನಗೆ ಎಂಜಾಯ್ ಮಾಡೋಕ್ಕಾಗವಲ್ತು. ಏನೋ ಒಂಥರ ಖಾಲಿಪನ್ ನನಗೆ ಕಾಡ್ತಾ ಐತಿ. ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ನಾನು ಇದ್ದಾಗ ನಾನು ಫಿಸಿಕಲಿ ಅಲ್ಲಿರ್ತೀನಿ, ಆದರೆ ಅವ್ರ ಜೊತೆ ನನಗೆ ಕನೆಕ್ಟ್ ಮಾಡೋಕ್ಕಾಗವಲ್ತು. ಇತ್ತೀಚೆಗೆ ನಿದ್ದೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಐತಿ. ಅದಾದಮೇಲೆ ಕಿರಿಕಿರಿ, ಸಿಟ್ಟು, ಇರಿಟೇಷನ್ ಆಗ್ತಿರ್ತೈತಿ. ಕಾನ್ಸಂಟ್ರೇಟ್ ಮಾಡೋದ್ರಾಗ ಒಂದು ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಎಲ್ಲರೂ ನನ್ನನ್ನು ರೋಲ್ ಮಾಡೆಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ, ಆದರೆ ಬಹಳಷ್ಟು ಸಲ ನನಗೆ ನೆಗೆಟಿವ್ ಥಾಟ್ಸ್ ಬರ್ತಿರ್ತವೆ. ಜೊತೆಗೆ ನನಗೆ ನಾನು ಡೌಟ್ ಮಾಡ್ಕೋತಿರ್ತೀನಿ, ನನಗೆ ನಾನು ಕ್ರಿಟಿಸೈಸ್ ಮಾಡ್ಕೋತಿರ್ತೀನಿ, ಮತ್ತು ಡಿಸಿಷನ್ಸ್ ತೊಗೊಳೋದು ಕೆಲವೊಂದು ಸಲ ಕಠಿಣ ಆಗ್ತಿರ್ತೈತಿ. ಎಲ್ಲ ಇದ್ದು ಯಾಕೆ ನಾ ಈ ಸಮಸ್ಯೆಯನ್ನು ಎದುರಿಸಾಕತ್ತೀನಿ ಅಂಥೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಾನು ಇಷ್ಟೆಲ್ಲ ನನಗೆ ಅನಿಸಿದ್ರು ಸಹಿತ ದಿನನಿತ್ಯದ ರೆಸ್ಪಾನ್ಸಿಬಿಲಿಟಿ ಏನದಾವೋ ಅದನ್ನೆಲ್ಲ ನಾನು ಪೂರ್ತಿ ಮಾಡ್ತೀನಿ. ಅದರ ಜೊತೆಗೆ ಐ ಆಮ್ ಅ ಹೈ ಅಚೀವರ್. ಬಹಳಷ್ಟು ಅವಾರ್ಡ್ಸನ್ನು ತೊಗೊಂಡಿದ್ದೀನಿ, ಬಹಳಷ್ಟು ಅಚೀವ್ಮೆಂಟ್ಸನ್ನು ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಪಾರ್ಟಿ ಅದು ಇತ್ತು ಅಂತಂದರೆ ಮಂದಿ ನನಗೆ ಐ ಆಮ್ ದಿ ಲೈಫ್ ಆಫ್ ದಟ್ ಪಾರ್ಟಿ ಅಂತ ಹೇಳಿ ಕರೀತಾರೆ. ಅಷ್ಟನ್ನ ಎಲ್ಲರ ಜೊತೆ ಬೆರಿತೀನಿ. ಅಷ್ಟೆಲ್ಲ ಬೆರೆತರೂ ಸಹಿತ ಅಲ್ಲೇನು ಖುಷಿ ನಾನು ಅನುಭವಿಸ್ಬೇಕು ಅದನ್ನು ನನಗೆ ಅನುಭವಿಸೋಕ್ಕಾಗೋದಿಲ್ಲ. ಕೊನೆಗೆ ಮನೆಗೆ ಬಂದ ಮೇಲೆ ಟೋಟಲಿ ಡ್ರೈನ್ ಔಟ್ ಆಗಿಬಿಟ್ಟಿರ್ತೀನಿ. ನನಗೇನಾಗೈತಿ ಡಾಕ್ಟ್ರೇ ಅಂತ ಹೇಳೋದು ಕೇಳಿದ್ರು. ಕೇಳಿದ್ರೆ ಇದನ್ನು ನಾನು ಡಿಪ್ರೆಷನ್ ಅಂತ ಹೇಳಿ ಕರೆದ್ರೆ ನೀವು ನಂಬ್ತೀರ? ಹೌದು, ಇದು ಡಿಪ್ರೆಷನ್. ಬಟ್ ನಿಮ್ಗೆ ಅನಿಸ್ಬೋದು ಡಿಪ್ರೆಷನ್ ಅಂತಂದರೆ ಡಲ್ನೆಸ್ ಇರ್ತೈತಿ, ಅದರೊಳಗೂ ಆಸಕ್ತಿ ಇರೋದಿಲ್ಲ, ಸುಮ್ಮನೆ ಒಬ್ಬರ ಕೂಡ್ತಾರೆ, ಸೋಷಲೈಸ್ ಆಗಕ್ಕೆ ಇಷ್ಟಪಡೋದಿಲ್ಲ, ನಿದ್ದೆ ಹತ್ತೋದಿಲ್ಲ, ತಮ್ಮ ಡೈಲಿ ರುಟೀನ್ ಅವ್ರದ್ದು ಹಾಳಾಗಿರ್ತೈತಿ, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ. ಬಟ್ ಈ ಕಂಡೀಷನ್, ನನ್ನ ಆ ಫ್ರೆಂಡ್ ಏನಿದ್ದಾರೆ ಅವರು ಅನುಭವಿಸೋ ಕಂಡೀಷನಿಗೆ ನಾವು ಹೈ ಫಂಕ್ಷನಿಂಗ್ ಡಿಪ್ರೆಷನ್ ಅಂತ ಹೇಳಿ ಕರಿತೀವಿ, ಅಥವಾ ನಮ್ಮ ವೈದ್ಯಕೀಯ ಟರ್ಮಿನಾಲಜಿಲಿ ಹೇಳ್ಬೇಕಂತಂದ್ರೆ ಡಿಸ್ಥೈಮಿಯಾ ಅಂತ ಹೇಳಿ. ಇತ್ತೀಚೆಗೆ ಈ ಸಮಸ್ಯೆ ಬಹಳ ಆಗ್ತಾ ಐತಿ. ಬಹಳಷ್ಟು ಹೈ ಅಚೀವಿಂಗ್ ಇಂಡಿವಿಜುವಲ್ಸಲ್ಲಿ ಈ ಚಿಹ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಇನ್ಫ್ಯಾಕ್ಟ್ ಒಂದು ಸರ್ವೆ ಪ್ರಕಾರ ಆಲ್ಮೋಸ್ಟ್ 15-20% ಜನ ಯಾರು ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡ್ತಾರೆ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾರೆ, ಅಥವಾ ಬಿಸ್ನೆಸ್ ಫೀಲ್ಡಲ್ಲಿ ಇರ್ತಾರೆ, ಅವ್ರಿಗೆ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಐತಿ ಅಂತ ಹೇಳಿ ಒಂದು ಸರ್ವೆ ಹೇಳುತ್ತೆ. ಆಮೇಲೆ ಇದನ್ನು ಹೀಗೆ ಬಿಟ್ಟರೆ ಅದು ಮಾನಸಿಕ ಆರೋಗ್ಯಕ್ಕಂತೂ ಹಾನಿ ಮಾಡೇ ಮಾಡ್ತೈತಿ. ಯಾಕಂತಂದರೆ ಅಲ್ಲಿ ಆ್ಯಂಗ್ಸೈಟಿ ಉಂಟಾಗಬಹುದು, ಅಥವಾ ಒಂದು ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಉಂಟಾಗಬಹುದು. ಅದರ ಜೊತೆಗೆ ಅದು ಫಿಸಿಕಲ್ ಹೆಲ್ತ್ ಮೇಲೂ ಅಫೆಕ್ಟ್ ಆಗುತ್ತೆ. ಈ ಸ್ಟ್ರೆಸ್ ರಿಲೇಟೆಡ್, ಅದಾದಮೇಲೆ ಲೈಫ್ ಸ್ಟೈಲ್ ರಿಲೇಟೆಡ್ ತೊಂದರೆಗಳೇನಿದಾವೆ, ಅದು ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಕೊನೆಗೆ ಹಂಗೆ ಮುಂದುವರೆದು ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು, ಅದು ಹಾರ್ಟ್ ಅಟ್ಯಾಕ್ ಅಥವಾ MI ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಇವೆಲ್ಲ ಆಗೋ ಚಾನ್ಸ್ ಇರ್ತೈತೆ. ಹೀಗಾಗಿ ನೀವು ಎಷ್ಟೇ ಫಂಕ್ಷನಿಂಗ್ ಇರಲಿ, ಈ ಸಮಸ್ಯೆಗಳು, ಈ ಚಿಹ್ನೆಗಳು ನಿಮ್ಮಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಹತ್ತಿರದವರಲ್ಲಿ ಯಾರೆಲ್ಲಾದರೂ ಕಂಡು ಬಂದರೆ ದಯವಿಟ್ಟು ಪ್ರೊಫೆಷನಲ್ ಹೆಲ್ಪನ್ನು ತಗೊಳ್ರಿ. ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಧನ್ಯವಾದ.